ನಮಸ್ಕಾರ ವೀಕ್ಷಕರೇ. ಹೊಸ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದ ಕಾಂಗ್ರೆಸ್ ನೇತೃತ್ವದ ಒಕ್ಕೂಟಕ್ಕೆ ಬ್ಯಾಕ್ ಟು ಬ್ಯಾಕ್ ಮುಖಭಂಗವಾಗಿದೆ. ಪ್ರಧಾನಿ ಮೋದಿ ಮೇಲೆ ಸಂಸತ್ತೊಳಗೆ ಹಲ್ಲೆ ಯತ್ನ ಅನ್ನೋ ಆರೋಪಕ್ಕೆ ಸಿಡಿದೆದ್ದು ಸ್ಪೀಕರ್ ಓಂ ಬಿರ್ಲಾರನ್ನ ಟಾರ್ಗೆಟ್ ಮಾಡಿದ್ರು. ಆದರೆ ಅವಿಶ್ವಾಸ ನಿರ್ಣಯದ ಹೊತ್ತಲ್ಲಿ ಆಗಿದ್ದೆಲ್ಲ ಎಡವಟ್ಟು, ಅವಾಂತರ. ಇದರ ಮಧ್ಯೆ ಹಲ್ಲೆಗೆ ಯತ್ನ ನಡೆದಿತ್ತು ಅನ್ನೋದಕ್ಕೆ ಪೂರಕವಾದ ವಿಡಿಯೋ ಕೂಡ ವೈರಲ್ ಆಗಿದ್ದು ಕೈ ವಿರುದ್ಧ ಇನ್ನಷ್ಟು ಆಕ್ರೋಶ ಹುಟ್ಟಿಸುವಂತೆ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಇದೇ ಹೊತ್ತಲ್ಲಿ ಜನರಲ್ ನರವಾಣೆ ಅವರ ಬಿಡುಗಡೆಯಾಗದ ಪುಸ್ತಕದ ಹೆಸರಲ್ಲಿ ಪಾಲಿಟಿಕ್ಸ್ ಮಾಡೋ ಪ್ಲಾನ್ ನಡೆದಿತ್ತು. ಅಲ್ಲೂ ಕಾಂಗ್ರೆಸ್ಗೆ ಹೊಡೆತ ಬಿದ್ದಿದೆ. ಬುಕ್ ವಿಚಾರದಲ್ಲಿ ಬಗೆದಷ್ಟು ಸ್ಫೋಟಕ ಸತ್ಯಗಳು ಬಯಲಾಗ್ತಾ ಇದ್ದು ಇನ್ನೊಂದು ಹಂತಕ್ಕೆ ಹೋಗೋ ಸಾಧ್ಯತೆ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕಳೆದ 11 ವರ್ಷಗಳಿಂದ ಕಾಂಗ್ರೆಸ್ನ ಒಂದೇ ಒಂದು ಅಸ್ತ್ರಗಳು ಯಶಸ್ವಿಯಾಗಿಲ್ಲ ಅನ್ನೋದು ಕೈಪಾಳೆಯಕ್ಕೆ ಒಂಥರ ಪ್ರೆಷರ್ ಕ್ರಿಯೇಟ್ ಮಾಡೋ ವಿಚಾರವೇ. ಆದರೆ ಅದರಿಂದ ಆಚೆ ಬರಬೇಕು ಅಂದ್ರೆ ಮೊದಲಿಗೆ ಆಡಳಿತ ಪಕ್ಷವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅವರು ಎಲ್ಲಿ ಮುಂದಿದ್ದಾರೆ, ನಾವು ಯಾವ ಕಾರಣಕ್ಕಾಗಿ ಹಿಂದಿದ್ದೀವಿ, ಜನರು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನ ಅರ್ಥ ಮಾಡಿಕೊಂಡ್ರೆ ರಾಜಕೀಯ ಅಸ್ತ್ರಗಳು ತಾನಾಗೇ ಸಿಗುತ್ತೆ. ಆದರೆ ರಾಜಕೀಯ ಮಾಡುವಾಗ ಜನರನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ನನಗೆ ಅಧಿಕಾರ ಬೇಕು, ಅದು ಮಾತ್ರ ಇಂಪಾರ್ಟೆಂಟ್ ಅಂತ ಯೋಚಿಸಿದ್ರೆ ರಿಸಲ್ಟ್ ಹೇಗಿರುತ್ತೆ ಅನ್ನೋದಕ್ಕೆ ಯಾರು ಉದಾಹರಣೆ ಅನ್ನೋದು ದೇಶಕ್ಕೆ ಗೊತ್ತಾಗಿದೆ. ಈ ಗ್ಯಾಪ್ನಲ್ಲಿ ಮೂರು ಅಸ್ತ್ರಗಳು ಏಕಕಾಲಕ್ಕೆ ಬರ್ತಾ ಇದೆ ಅಂದಾಗಲೇ ಆಲ್ರೆಡಿ ಜನರಲ್ಲಿ ಒಂದು ನಿರೀಕ್ಷೆ ಇತ್ತು. ಅದನ್ನ ಕಾಂಗ್ರೆಸ್ ರೀಚ್ ಆದಂತೆ ಕಾಣಿಸ್ತಾ ಇದೆ. ಮೊದಲಿಗೆ ಸಂಸತ್ ಭವನದ ಕುತಂತ್ರದ ವಿಡಿಯೋ ತೋರಿಸಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ನೋಡಿದ್ರಲ್ವಾ, ಕಾಂಗ್ರೆಸ್ನ ಮಹಿಳಾ ಸಂಸದೆಯರನ್ನ ಮುಂದೆ ಬಿಟ್ಟು ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡೋ ಪ್ಲಾನ್ ಇತ್ತು ಅಂತ ಸ್ಪೀಕರ್ ಹೇಳಿದಾಗ ಇದು NDA ವರ್ಸಸ್ ಇಂಡಿ ಅಂತ ಬಹುತೇಕರು ಯೋಚಿಸಿದ್ರು. ಆದರೆ ಮಾಡಿರೋ ಆರೋಪಕ್ಕೆ ಸರಿಯಾದ ಸಾಕ್ಷಿ ಕೊಡ್ತಾ ಇರೋದ್ರಿಂದಲೇ ಮೋದಿ ಸರ್ಕಾರ 3ನೇ ಬಾರಿಗೆ ಅಧಿಕಾರಕ್ಕೆ ಬಂದಿರೋದ್ರಿಂದ ಇದಕ್ಕೂ ಸಾಕ್ಷಿ ಸದ್ಯದಲ್ಲೇ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಬಹಳ ಶೀಘ್ರದಲ್ಲಿ ಬಹಳ ಸ್ಪಷ್ಟವಾದ ದೃಶ್ಯ ಸಾಕ್ಷಿ ರಿವೀಲ್ ಆಗಿರೋದು ರಾಜಕೀಯಕ್ಕಾಗಿ ಮೋದಿ ಟೀಮ್ ಗಿಮಿಕ್ ಮಾಡ್ತಾ ಇಲ್ಲ ಅನ್ನೋದನ್ನ ಹೇಳ್ತಾ ಇದೆ. ವಿಡಿಯೋದಲ್ಲಿ ಮಹಿಳಾ ಸಂಸದರು ಮೋದಿಯನ್ನ ಸುತ್ತುವರಿಯೋದಕ್ಕೆ ಎಲ್ಲರನ್ನೂ ಪ್ರಚೋದಿಸಿ ಕರೀತಾ ಇರೋದು ರೆಕಾರ್ಡ್ ಆಗಿದೆ. ಇದನ್ನ ನೋಡಿದ್ಮೇಲೆ ಖಂಡಿತ ಪ್ಲಾನ್ ನಡೆದಿತ್ತು ಅನ್ನೋದು ಇನ್ನಷ್ಟು ಕ್ಲಿಯರ್ ಆಗ್ತಾ ಇದೆ. ಅದರಿಂದ ಈ ವಿಡಿಯೋ ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಬುಡಕ್ಕೆ ತಂದಂತೆ ಕಾಣಿಸ್ತಾ ಇದೆ. ಮಾಧ್ಯಮಗಳಲ್ಲೂ ಈ ವಿಡಿಯೋ ಕುರಿತಂತೆ ಚರ್ಚೆ ಶುರುವಾಗಿದೆ. ಸ್ಪೀಕರ್ ಈ ಗಂಭೀರ ಆರೋಪ ಮಾಡಿದ ಬಳಿಕ ಸ್ವಲ್ಪ ಸೈಲೆಂಟ್ ಆಗಿದ್ದ ಇಂಡಿ ಒಕ್ಕೂಟ ನಂತರದಲ್ಲಿ ನಮ್ಮ ವಿರುದ್ಧ ಸ್ಪೀಕರ್ ಕುತಂತ್ರ ಮಾಡಿದ್ದಾರೆ ಅಂತ ಅವರ ವಿರುದ್ಧವೇ ವಿಶ್ವಾಸ ಮತದ ಬಾಣ ಬಿಟ್ಟು ನಾವೇನೂ ಮಾಡೇ ಇಲ್ಲ ಅಂತ ಹೇಳೋದಕ್ಕೆ ಯತ್ನಿಸಿದ್ರು. ಆಗ್ಲೂ ಕೂಡ ಆಡಳಿತ ಪಕ್ಷದ ಕಡೆಯಿಂದ ತಕ್ಷಣಕ್ಕೆ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಆದ್ರಿಂದ ಈ ನಡೆ ಸ್ವಲ್ಪ ಮೈಲೇಜ್ ಕೊಡಬಹುದು ಅನ್ನೋ ನಿರೀಕ್ಷೆ ಇರಿಸಿಕೊಳ್ಳುವಂತೆ ಮಾಡಿತ್ತು. ಆದರೆ ದಿಢೀರಂತ ಈ ವಿಡಿಯೋ ಔಟ್ ಆಗಿದ್ದು ಕೈಪಾಳೆಯವನ್ನ ಕಟ್ಟಿ ಹಾಕಿಸ್ತಾ ಇದೆ. ಒಂದು ವೇಳೆ ಈ ವಿಡಿಯೋ ಬಾರದೇ ಇದ್ದಿದ್ರೆ ಅಥವಾ ಬರೋದು ತಡ ಆಗಿದ್ದಿದ್ರೆ ಮೋದಿ ಮೇಲೆ ಅನುಕಂಪ ಬರಲಿ ಅನ್ನೋ ಕಾರಣಕ್ಕೆ ಹೀಗೆ ಮಾಡಿದ್ರು ಅಂತ ಹೇಳೋ ಜನರಿಗೆ ಅವಕಾಶ ಕೊಟ್ಟಂತಾಗ್ತಾ ಇತ್ತು. ಆದರೆ ಈ ವಿಡಿಯೋ ರಿಲೀಸ್ ಆಗಿರೋದು ಎಲ್ಲರ ಲೆಕ್ಕಾಚಾರವನ್ನ ತಲೆ ಕೆಳಗು ಮಾಡಿ ಹಾಕ್ತಾ ಇದೆ. ಆಲ್ರೆಡಿ ಈ ವಿಡಿಯೋ ಒಂದು ಹಂತದಲ್ಲಿ ಸರಿಯಾದ ಮುಖಭಂಗವನ್ನ ತರಿಸಿತ್ತು. ಆದರೆ ಇದಾದ ಬಳಿಕವೂ ಸಂಸತ್ನಲ್ಲಿ ಇಂಡಿ ಒಕ್ಕೂಟದ ಕಡೆಯಿಂದ ಅವಿಶ್ವಾಸ ನಿರ್ಣಯ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಸುಮಾರು 118 ಸದಸ್ಯರು ಸ್ಪೀಕರ್ ಓಂ ಬಿರ್ಲಾ ವಿರುದ್ಧ ಸಹಿ ಹಾಕಿದ್ರು. ಆದರೆ ಅಲ್ಲೂ ಕೂಡ ಒಂದು ಎಡವಟ್ಟು ಮಾಡಿ ಇಡೀ ವಿಪಕ್ಷಗಳು ಮುಖಭಂಗವನ್ನ ಅನುಭವಿಸಿದ್ವು. ಯಾಕಂದ್ರೆ ಇಂಡಿ ಒಕ್ಕೂಟ ಸಬ್ಮಿಟ್ ಮಾಡಿದ್ದ ದೂರಿನಲ್ಲಿದ್ದ ದಿನಾಂಕವೇ ಸರಿ ಇರಲಿಲ್ಲ. 2026ರ ಬದಲಿಗೆ 2025 ಅಂತ ಹಲವು ಕಡೆಗಳಲ್ಲಿ ಮೆನ್ಷನ್ ಮಾಡಿದ್ರು. 2026ರ ಬಜೆಟ್ ಸೆಷನ್ ವೇಳೆ ಫೆಬ್ರವರಿ 2, 3, 4, 2025ರಂದು ರಾಹುಲ್ ಗಾಂಧಿಗೆ ಸೆಷನ್ನಲ್ಲಿ ಮಾತಾಡೋದಕ್ಕೆ ಬಿಡಲಿಲ್ಲ ಅಂತ ಲೆಟರ್ನಲ್ಲಿ ಇರೋದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇಂಥ ಬೇಜವಾಬ್ದಾರಿತನದ ದೂರನ್ನ ಹೇಗೆ ತಾನೇ ಅಂಗೀಕಾರ ಮಾಡೋದಕ್ಕೆ ಸಾಧ್ಯ? ಈ ಕಾರಣಕ್ಕೆ ಇದನ್ನ ತಿರಸ್ಕಾರ ಮಾಡಲಾಗುತ್ತೆ. ವಿಪಕ್ಷಗಳು ಹೊಸ ದೂರು ನೀಡೋ ನಿರ್ಧಾರಗಳನ್ನ ಕೈಗೊಳ್ಳುತ್ತವೆ. ಆದರೆ ಸಹಿ ಹಾಕೋದಕ್ಕೆ ಬಂದ 118 ಸದಸ್ಯರ ಪೈಕಿ ಒಬ್ಬರು ಇದನ್ನ ಸರಿಯಾಗಿ ಓದಿಲ್ಲ, ಒಳಗೆ ಏನಿದೆ ಅನ್ನೋದನ್ನ ನೋಡಿಲ್ಲ ಅಂದ್ರೆ ಇವರು ಯಾವ ಸೀಮೆ ನಾಯಕರು ಅಂತ ಜನರು ಮಾತಾಡೋ ಹಾಗಾಗಿದೆ. ಅಲ್ಲದೆ ಇಷ್ಟು ಮುಖ್ಯ ವಿಚಾರದಲ್ಲಿ ನಿರ್ಲಕ್ಷ್ಯ ಮಾಡೋ ಇವರಿಂದ ದೇಶ ಹಾಗೂ ದೇಶದ ಜನರು ಉದ್ಧಾರ ಆಗೋದಕ್ಕೆ ಸಾಧ್ಯನಾ ಅನ್ನೋ ಚರ್ಚೆಗೂ ಕೂಡ ಇದು ದಾರಿ ಮಾಡಿಕೊಟ್ಟಿದೆ. ಸರಿ, ಈ ರೀತಿ ಅಸ್ತ್ರಗಳು ವಿಫಲ ಆಗೋದು ಹೊಸತೇನೂ ಅಲ್ಲ. ಮುಂದೆ ಎಲ್ಲವೂ ನಾರ್ಮಲ್ ಆಗುತ್ತಾ ಅಂತ ಅಂದುಕೊಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅನ್ನೋದು ಈಗ ಕೈಗೆ ತಲೆಬಿಸಿ ತರ್ತಾ ಇರೋ ವಿಚಾರ.
ಯಾಕಂದ್ರೆ ಕಾಂಗ್ರೆಸ್ ರಾಜಕೀಯ ವರ್ಕ್ ಆಗ್ತಾ ಇದ್ದಿದ್ದೆ ಜನರನ್ನ ಸೆಳೆಯುವ ಮೂಲಕ, ಅದರಲ್ಲೂ ಭಾವನಾತ್ಮಕವಾಗಿ ಜನರನ್ನ ಸೆಳೆದು ಅಥವಾ ಜನರನ್ನ ಪ್ರಚೋದಿಸಿ ಲಾಭ ಪಡೆಯೋದರಲ್ಲಿ ಕಾಂಗ್ರೆಸ್ ಟೇಬಲ್ ಟಾಪರ್ ಅನ್ನೋ ಮಾತು ಜನಸಾಮಾನ್ಯರ ವಲಯದಲ್ಲಿದೆ. ಈಗ ಪ್ರಧಾನಿ ಮೇಲೆ ಹಲ್ಲೆ ಮಾಡೋದಕ್ಕೆ ಕಾಂಗ್ರೆಸ್ ಯತ್ನಿಸಿತ್ತು, ಅದಕ್ಕೆ ಸಾಕ್ಷಿ ಬೇರೆ ಸಿಕ್ಕಿದೆ ಅಂದ್ರೆ ಅದರಿಂದ ಯಾರಿಗೆ ಲಾಭ? ಭಾರತದ ಇತಿಹಾಸದಲ್ಲೇ ಅತ್ಯಂತ ಜನಪ್ರಿಯ ಪ್ರಧಾನಿ, ವಿಶ್ವದಲ್ಲೇ ಅತ್ಯಂತ ಜನಪ್ರಿಯತೆ ಹೊಂದಿರೋ ನಾಯಕನ ಮೇಲೆ ಹಲ್ಲೆ ಯತ್ನ ನಡೆಯುತ್ತೆ. ಸತತ ಸೋಲಿನ ಹತಾಶೆಯಿಂದ ಈ ಮಟ್ಟಕ್ಕೆ ಇಳಿದಿದ್ರಂತೆ ಅನ್ನೋ ಮಾತು 100ಕ್ಕೆ 100 ಇಂಡಿ ಒಕ್ಕೂಟದ ಪಾಲಿಗೆ ದುಬಾರಿ ಆಗುತ್ತೆ ಅನ್ನೋ ಚರ್ಚೆ ಜೋರಾಗ್ತಾ ಇದೆ. ಇಷ್ಟು ದಿನ ಈ ಮಟ್ಟಕ್ಕೆ ಇಳಿದ್ರಾ ಅನ್ನೋ ಪ್ರಶ್ನೆ ಮಾತ್ರ ಇತ್ತು. ಆದ್ರೆ ಈಗ ವಿಡಿಯೋ ಸಿಕ್ಕ ಬಳಿಕ ಈ ಮಟ್ಟಕ್ಕೂ ಹೋದ್ರಲ್ಲ ಅನ್ನೋ ರೀತಿ ಮಾತು ಬದಲಾಗಿದೆ. ಆದ್ರೆ ಈಗ ಪ್ರಶ್ನೆ ಇರೋದು ಯಾಕೆ ಅಂತ. ಅದಕ್ಕೂ ಕಾರಣಗಳು ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದೆ. ಮಹಿಳೆಯರನ್ನ ಮುಂದೆ ಬಿಡೋ ಉದ್ದೇಶವೇ ಪ್ರಧಾನಿ ಮೋದಿ ಗೆಲುವಿನಲ್ಲಿ ಮಹಿಳಾ ವೋಟ್ಗಳ ಪಾಲು ದೊಡ್ಡ ಮಟ್ಟದಲ್ಲಿ ಇರೋದು. ರೀಸೆಂಟ್ ಆಗಿ ಬಿಹಾರದಲ್ಲಿ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಯಿತು. ಸಾಂಪ್ರದಾಯಿಕವಾಗಿ ಆರ್ಜೆಡಿ ಬೆಂಬಲಿಸ್ತಾ ಬಂದಿದ್ದ ಕುಟುಂಬಗಳಲ್ಲಿ ಗಂಡ ಆರ್ಜೆಡಿ ಹಾಗೂ ಹೆಂಡತಿ ಎನ್ಡಿಎಗೆ ವೋಟ್ ಹಾಕೋ ಮಟ್ಟಕ್ಕೆ ಟ್ರೆಂಡ್ ಬದಲಾಗಿದೆ. ಇದನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಮಹಿಳೆಯರಿಂದ ಮೋದಿಗೆ ಅವಮಾನ ಆಗಬೇಕು. ಈ ಕಾರಣಕ್ಕೆ ಈ ಪ್ಲಾನ್ ಮಾಡಿದ್ರ ಅನ್ನೋ ಚರ್ಚೆ ನಡೀತಾ ಇದೆ. ಮತ್ತೊಂದು ದೊಡ್ಡ ಮುಖಭಂಗ ಸೇನೆ ಹೆಸರಲ್ಲಿ ಮಾಡಿದ್ದ ಅಜೆಂಡಾ ಫೇಲ್ಯೂರ್ ಆಗಿರೋದು. ಜನರಲ್ ನರವಾಣೆ ಅವರು ಬರೆದಿದ್ದ ಹಾಗೂ ಇನ್ನೂ ಬಿಡುಗಡೆ ಆಗದ ಪುಸ್ತಕದ ಬಗ್ಗೆ ಏನೆಲ್ಲ ಗಲಾಟೆ ಆಗಿತ್ತು ಅನ್ನೋದನ್ನ ಹಲವು ಎಪಿಸೋಡ್ಗಳಲ್ಲಿ ಹೇಳಿದ್ವಿ. ಅದರಲ್ಲೂ ರಾಹುಲ್ ಕೈಗೆ ಈ ಪುಸ್ತಕ ಬಂದಿದ್ದೇ ದೊಡ್ಡ ಅನುಮಾನ ಹುಟ್ಟಿಸ್ತಾ ಇರೋ ವಿಚಾರ ಅನ್ನೋ ಬಗ್ಗೆ ಈ ಹಿಂದಿನ ಎಪಿಸೋಡ್ನಲ್ಲಿ ತಿಳಿಸಿದ್ವಿ. ಈಗ ರಾಹುಲ್ಗೆ ಹೊಡೆತ ಕೊಡ್ತಾ ಇರೋದು ಈ ಪುಸ್ತಕ ಪಬ್ಲಿಷ್ ಮಾಡಿದ್ದ ಪೆಂಗ್ವಿನ್ ಸಂಸ್ಥೆ. ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಕಡೆಯಿಂದ 2 ಕ್ಲಾರಿಫಿಕೇಶನ್ ಬಂದಿದೆ. ಅದರಲ್ಲಿ ಮೊದಲನೆಯದ್ದು, ನಾವು ಈ ಪುಸ್ತಕವನ್ನ ಪ್ರಿಂಟ್ ಮಾಡೇ ಇಲ್ಲ ಅನ್ನೋದು. ಅಲ್ಲಿಗೆ ಇದು ಅನ್ಪಬ್ಲಿಷ್ಡ್ ಬುಕ್ ಅನ್ನೋದಕ್ಕೆ ಅಧಿಕೃತ ಸಾಕ್ಷಿ ಸಿಕ್ಕಂತಾಗಿದೆ. ಹಾಗೂ ರಾಹುಲ್ ಕೈಲಿ ಹಿಡಿದು ತಂದಿದ್ದ ಪುಸ್ತಕ ತಮ್ಮ ಕಡೆಯಿಂದ ರಿಲೀಸ್ ಆಗಿಲ್ಲ ಅನ್ನೋ ಸ್ಪಷ್ಟತೆ ಕೊಟ್ಟಿದೆ. ಇನ್ನೊಂದು ಕ್ಲಾರಿಟಿ, ಪ್ರೀ ಆರ್ಡರ್ಗೆ ತೋರಿಸಿದ್ದ ಪುಸ್ತಕ ಹಾಗೂ ರಾಹುಲ್ ತೋರಿಸ್ತಾ ಇರೋ ಪುಸ್ತಕ 2 ಒಂದೇ ಅಲ್ಲ, ಬೇರೆ ಬೇರೆ ಅಂತ ಹೇಳಿರೋದು. ಈ ಅಧಿಕೃತ ಹೇಳಿಕೆಗಳು ರಾಹುಲ್ ಹೇಳಿದ್ದ ಸುಳ್ಳನ್ನ ಕೂಡ ಎಕ್ಸ್ಪೋಸ್ ಮಾಡಿವೆ. ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್ಗಳಾದ ಅಮೆಜಾನ್ ಹಾಗೂ ಫ್ಲಿಪ್ಕಾರ್ಟ್ನಲ್ಲೂ ಈ ಪುಸ್ತಕ ಲಭ್ಯವಿದೆ, ನಾವು ಕೂಡ ಅಲ್ಲೇ ಪಡೆದಿದ್ದು ಅನ್ನೋದನ್ನ ಪ್ರಿಯಾಂಕಾ ರಾಬರ್ಟ್ ವಾದ್ರಾ ಹೇಳಿದ್ರು. ಆದ್ರೆ ಪೆಂಗ್ವಿನ್ ಸಂಸ್ಥೆ ನೀಡಿರೋ ಹೇಳಿಕೆಯಲ್ಲಿ ಈ ಬುಕ್ ರಿಲೀಸ್ ಬಗ್ಗೆ ಪ್ಲಾನ್ ನಡೆದಿತ್ತು, ಆದ್ರೆ ಇದನ್ನ ಪಬ್ಲಿಷ್ ಮಾಡಿರ್ಲಿಲ್ಲ, ಸೇಲ್ ಕೂಡ ಮಾಡಿರ್ಲಿಲ್ಲ. ಬಿಡುಗಡೆಗೂ ಮುನ್ನ ಅಡ್ವಾನ್ಸ್ ಬುಕಿಂಗ್ ಅನ್ನೋದು ಒಂಥರ ಸಂಪ್ರದಾಯ ಇದ್ದಂತೆ. ಅದರ ಅರ್ಥ ಬುಕ್ಕು ಖರೀದಿಸೋದಕ್ಕೆ ರೆಡಿ ಇದೆ ಅಂತ ಅಲ್ಲ. ಅಲ್ಲದೆ ಈ ಬುಕ್ ಬಿಡುಗಡೆಗೆ ಡೇಟ್ ಶೆಡ್ಯೂಲ್ ಮಾಡಿದ್ವಿ ಅಷ್ಟೇ, ಇದರ ಅರ್ಥ ಬುಕ್ ಪಬ್ಲಿಷ್ ಆಗಿದೆ ಅಂತ ಅಲ್ಲ ಅನ್ನೋ ಕ್ಲಾರಿಟಿ ಕೊಟ್ಟಿದೆ. ತಮ್ಮ ಅಧಿಕೃತ ಲೆಟರ್ ಹೆಡ್ನಲ್ಲಿ ಇದನ್ನ ಹೇಳಿರೋದು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಆಲ್ರೆಡಿ ಈ ಸಂಬಂಧ ದೆಹಲಿ ಪೊಲೀಸರು ಕೇಸ್ ದಾಖಲಿಸಿದ್ದು, ಇದು ಸುಲಭದಲ್ಲಿ ಮುಗಿಯೋ ಪ್ರಕರಣ ಅಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ. ಒಟ್ನಲ್ಲಿ 2026ರ ಆರಂಭದಲ್ಲೇ ಕಾಂಗ್ರೆಸ್ ಬಿಡ್ತಾ ಇರೋ ಎಲ್ಲ ಅಸ್ತ್ರಗಳು ವಿಫಲ ಆಗ್ತಾ ಇದೆ. ಫೇಲ್ ಆಗೋದರ ಜೊತೆಗೆ ಬ್ಯಾಕ್ ಫೈರ್ ಕೂಡ ಆಗ್ತಾ ಇರೋದು ಪಕ್ಷದ ಹಾಗೂ ಇಂಡಿ ಒಕ್ಕೂಟದ ಭವಿಷ್ಯ ಹೇಗಿದೆ ಅನ್ನೋದನ್ನ ಜನರಿಗೆ ಅರ್ಥವಾಗುವಂತೆ ಮಾಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.